Hello everyone, welcome back to my YouTube channel Blazing Veeru Veeresh. ಫ್ರೆಂಡ್ಸ್ ತಮ್ಮನೇಲಿ ನೋಡಿದ ತಕ್ಷಣ ನಮಗೆ ಗೊತ್ತಾಗಿರುತ್ತೆ ನಾನಿವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಪ್ರಕಾಶ್ ವೀರ್ ನಿರ್ದೇಶನದ ದ ಡೆವಿಲ್ ಫಿಲ್ಮ್ನ ನೋಡ್ಕೊಂಡು ಬಂದೆ. ಮ್ಯಾಟ್ನಿ ಶೋ ಹೋಗಿದೆ. ಇದು December 11th ರಿಲೀಸ್ ಆಗಿತ್ತು ಮಾರ್ನಿಂಗ್ 6:30 AM. ಬಟ್ ಆಫ್ಟರ್ 3 days ನಾನು ಇವತ್ತು ಮ್ಯಾಟ್ನಿ ಶೋ ಅಲ್ಲಿ ನೋಡ್ಕೊಂಡು ಬಂದೆ. ಈಗೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋಗೆ ತುಂಬ ಒಳ್ಳೆ ರಿವ್ಯೂಸ್ ನೋಡ್ತಾ ಇರೋ ಹಾಗೆ ಕೆಲವು ಪಾಸಿಟಿವು, ಕೆಲವು ನೆಗೆಟಿವು, ಸ್ವಲ್ಪ ಮಾಡ್ರೇಟ್ ಲೆವೆಲಲ್ಲಿ ರಿವ್ಯೂಸ್ ಬರ್ತಾಯಿದೆ. ಕೆಲವರು ನೆಗೆಟಿವ್ ಹೇಳ್ತಿದ್ದಾರೆ, ಕೆಲವರು ಪಾಸಿಟಿವ್ ಆಗೋ ರಿವ್ಯೂ ಕೊಡ್ತಾಯಿದ್ದಾರೆ ಚೆನ್ನಾಗಿದೆ ಅಂತೇಳಿ. ಇನ್ನು ಕೆಲವರು ಸ್ಟೋರಿಲಿ ಇನ್ನೂ ಬೇಕಿತ್ತು ಅಂತೆಲ್ಲ ರಿವ್ಯೂ ಕೊಡ್ತಾಯಿದ್ದಾರೆ. ಬಟ್ ಈ ಒಂದು ಬ್ಯಾಕ್ಗ್ರೌಂಡು ನನ್ನ ಒಂದು ಫಿಲ್ಮ್ ನೋಡಾದ್ಮೇಲೆ ಏನು ಅನ್ನಿಸ್ತು ಅನ್ನೋದನ್ನು ನಾನಿದ್ರು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ಗಳಿಗೆಲ್ಲ ಸೆಲೆಬ್ರಿಟೀಸ್ಗಳಿಗೆ ಒಂದು ಕಡೆ ಖುಷಿಯೂ ಇದೆ, ಇನ್ನೊಂದು ಕಡೆ ಬೇಜಾರು ಆಗುತ್ತೆ. ಯಾಕೆ ಅಂದರೆ ಖುಷಿ ವಿಚಾರ ಏನು ಅಂದರೆ ಆಫ್ಟರ್ 2 years ಲಾಸ್ಟ್ ಅವ್ರದ್ದು ಕಾಟೇರ ರಿಲೀಸ್ ಆಗಿದ್ದು December 2023. ಅದಾಗಿ 2 yearsಗೆ ದ ಡೆವಿಲ್ ಫಿಲ್ಮ್ ರಿಲೀಸ್ ಆಗಿದೆ. ಸೊ ಆಫ್ಟರ್ 2 years ಡಿ ಬಾಸ್ನ ಸ್ಕ್ರೀನ್ ಮೇಲೆ ನೋಡೋದು ಖುಷಿ ಅವರಿಗೆಲ್ಲ ಸಿಕ್ಕಿದೆ. ಇನ್ನೊಂದು ಕಡೆ ಬೇಜಾರಾಗುವಂಥ ವಿಚಾರ ಏನು ಅಂದರೆ ನೆಕ್ಸ್ಟ್ ಅವ್ರ ಫಿಲ್ಮ್ಗೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ವಿಚಾರಣೆಯಿಂದ ಕೈದಿಯಾಗಿದ್ದಾರೆ. ಸೊ ಅವರು ಈವನ್ ನೆಕ್ಸ್ಟ್ ಇಯರೇ ಹೊರಗಡೆ ಬಂದ್ರು, ಮತ್ತೆ ಶೂಟಿಂಗ್ ಮಾಡೋದಕ್ಕೆ 1 year ಟೈಮ್ ತೊಗೊಂಡ್ರು. ಇನ್ನೊಂದು 2 ವರ್ಷ ಅವ್ರದ್ದು ಯಾವುದೇ ನೆಕ್ಸ್ಟ್ ಪಿಕ್ಚರ್ ಬರೋದಿಲ್ಲ ಅನ್ನೋದು ಒಂದು ದುಃಖದ ಸಂಗತಿ. ಅದಾದ ನಡುವೆಯೂ ಈ ಒಂದು ಪಿಕ್ಚರು ಒಂದು 2 ವರ್ಷ ಗ್ಯಾಪ್ ಅಂದರೆ 2023 ಡಿಸೆಂಬರಿಂದ 2025 December 11ಗೆ ದ ಡೆವಿಲ್ ರಿಲೀಸ್ ಆಗಿದ್ದು. ಆಫ್ಟರ್ 2 years ಗ್ಯಾಪಲ್ಲಿ ಈ ಒಂದು ಫಿಲ್ಮ್ ತೆರೆ ಮೇಲೆ ಬರ್ತಿರೋದು ತುಂಬ ಖುಷಿ ವಿಚಾರ ಅಭಿಮಾನಿಗಳಿಗೆಲ್ಲ. ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬ ಜನ ಖುಷಿ ಪಟ್ಟಿದ್ದಾರೆ ಕೂಡ, ಅದರಲ್ಲಿ ನಾನು ಕೂಡ ಒಬ್ಬನು. ಸೊ ಮುಂದೆ ಹೋಗ್ತಾ ಇದರಲ್ಲಿ ಏನು ನನಗಿಷ್ಟ ಆಯಿತು, ಏನೆಲ್ಲ ಚೆನ್ನಾಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಚಿತ್ರ ಒಂದು 80 ಶೂಟಿಂಗ್ ಡೇಸಲ್ಲಿ ಮುಗಿದೋಗಿರೋದು. ಅದು ಈ ಒಂದು ಪ್ರಸ್ತುತ ವಿದ್ಯಮಾನಗಳಲ್ಲಿ ಅದು ಬೇಗನೆ ಆಗಿರೋವಂಥ ಒಂದು, ಏಕೆಂದರೆ 80 ದಿನಗಳಲ್ಲೇ ಅವರು ಡೈರೆಕ್ಟ್ರಿಗೆ ಕೂಡ ಒಂದು ಇಂಟರ್ವ್ಯೂಲ್ಲಿ ಹೇಳ್ಕೊಂಡಿರೋ ಹಾಗೆ ಈ ಎಂಟೈರ್ ಟೀಮು ತುಂಬ ಎಫರ್ಟ್ ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಎಲ್ಲ ವರ್ಕ್ಗಳನ್ನು ಮುಗಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದರಿಂದ ಇದಿಷ್ಟು ಬೇಗ ಮುಗಿಯೋದಕ್ಕೆ ಸಾಧ್ಯ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಈ ಚಿತ್ರದ ಟ್ರೈಲರ್ ಬಂದ್ಬಿಟ್ಟು December 5ಗೆ ರಿಲೀಸ್ ಮಾಡಿದರು. ಅದು ಅರೌಂಡ್ 2 minutes ಇತ್ತು. ಆ 2 minutes ಡ್ಯೂರೇಷನಲ್ಲೇ ಡೈರೆಕ್ಟ್ರು ಇದರಲ್ಲಿರೋವಂಥ ಒಂದು ಮೇಜರ್ ಎಲಿಮೆಂಟ್ಗಳನ್ನು ತುಣುಕಾಗಿ ತುಂಬ ಅದ್ಭುತವಾಗಿ ತೋರಿಸಿದ್ರು. ಸೊ ಅದರಿಂದನೇ ಗೊತ್ತಾಗ್ತಿತ್ತು ಪಿಕ್ಚರಲ್ಲಿ ಯಾವ ಥರ ಕ್ವಾಲಿಟಿ ಇದೆ ಅಂಥೇಳಿ. ಸೊ ಅದರಲ್ಲಿ ತೋರಿಸಿರೋ ಹಾಗೆ ಈ ಪಿಕ್ಚರಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ಇದೆ, ಒಂದು ಫ್ಯಾಮಿಲಿ, ಒಂದು ಸೆಂಟಿಮೆಂಟ್ ಇದೆ, ಹಾಗೆ ಒಂದು ಏನು ಫೈಟಿಂಗ್ ಬಾಸ್ ಸೆಲೆಬ್ರಿಟೀಸ್ ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಫೈಟಿಂಗ್ ಆಗಿರ್ಬೋದು, ಅವರ ಒಂದು ಸ್ಕ್ರೀನ್ ಪ್ರೆಸೆಂಟೇಷನ್ ಎಲ್ಲ ಅದ್ಭುತವಾಗಿ ಮೂಡಿ ಬಂದಿದೆ. ಹಾಗೆ ಈ ಒಂದು ಚಿತ್ರಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ನ, ಮ್ಯೂಸಿಕ್ನ ಅಜನೀಶ್ ಲೋಕನಾಥ್ ಅವ್ರು ಕೊಟ್ಟಿದ್ದಾರೆ. ಅಜನೀಶ್ ಲೋಕನಾಥ್ ಅವರೇ ಒಂದು ಇಂಟರ್ವ್ಯೂಲ್ಲಿ ಹೇಳ್ಕೊಂಡಿರೋ ಹಾಗೆ ಅವ್ರಿಗೆ ದರ್ಶನ್ ಅವ್ರಿಗೆ ಒಂದು ಮ್ಯೂಸಿಕ್ ಕೊಡಬೇಕು ಅನ್ನೋ ತುಂಬ ದಿನದ ಆಸೆ ಆಗಿತ್ತಂತೆ. ಸೊ ಒಂದು ಡೆವಿಲ್ ಚಿತ್ರದ ಮುಖಾಂತರ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಅದನ್ನು ಅವ್ರು ಮ್ಯಾಕ್ಸಿಮಮ್ ಆಗಿ ಟ್ರೈ ಮಾಡಿ ಒಂಥರ ಚೆನ್ನಾಗಿ ಮೆಲೋಡಿಯಸ್ ಆಗಿ ಎಲ್ಲೆಲ್ಲಿ ಕೊಡಬೇಕು, ಆಮೇಲೆ ಬಾಸ್ಗೆ ಒಂಥರ ಸ್ಟೈಲಿಶ್ ಲ್ಯಾವಿಶ್ ಲುಕ್ಕಿಗೆ ಯಾವ ಥರ ಮ್ಯೂಸಿಕ್ ಕೊಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ಮ್ಯೂಸಿಕ್ನ ಕೊಟ್ಟಿದ್ದಾರೆ. ಸೊ ಈ ಚಿತ್ರದಲ್ಲಿ ನೋಡಿದಾಗ ಅದು ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಅನ್ನಿಸ್ತು. ಏಕೆಂದರೆ ಎಲ್ಲೆಲ್ಲಿ ಆ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಬರ್ತಾ ಹೋಗುತ್ತೆ, ಆ ಡೆವಿಲಿಗೆ ತಕ್ಕ ಹಾಗೆ ಒಂದು ರಫ್ ಆ್ಯಂಡ್ ಟಫ್ ಆಗಿ ರಗಡಾಗಿ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೊಟ್ಟಿದ್ದಾರೆ. ಸೊ ಅದು ನೋಡೋದಕ್ಕೆ ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ಈ ಒಂದು ಫಿಲ್ಮಲ್ಲಿ ಮೇಜರಾಗಿ 5 ಸಾಂಗ್ಸ್ ಇದೆ. ಅದರಲ್ಲಿ 4 ಮೇಜರ್ ಸಾಂಗ್ಸು, ಇನ್ನೊಂದು 5th ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಥರ ಬರುತ್ತೆ. ಒಂದು 4 ಫೈಟಿಂಗ್ ಸೀನ್ಸ್ ಇದೆ. ಅದು ಬಿಟ್ಟರೆ ಮಧ್ಯೆ ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗ್ಗಳು, ಆಮೇಲೆ ಒಂಥರ ನಮ್ಮ ಈಗ ಯೂಶ್ವಲಾಗಿ ದರ್ಶನ್ ಸರ್ ಸೆಲೆಬ್ರಿಟೀಸ್ ಎಲ್ಲ ಬಾಸ್ನ ಒಂಥರ ವಿಲನ್ ಶೇಡಲ್ಲಿ ನೋಡೋದಕ್ಕೆ ತುಂಬ ಇಷ್ಟಪಡ್ತಾರೆ. ಅಂಥವ್ರಿಗೆ ಈ ಫಿಲ್ಮ್ ತುಂಬ ಇನ್ನೂ ಇಷ್ಟ ಆಗುತ್ತೆ. ಏಕೆಂದರೆ ಈ ಫಿಲ್ಮ್ ತುಂಬಾ ಬಾಸ್ನ ಒಂಥರ ರಗಡಾಗಿ, ಲ್ಯಾವಿಶ್ ಆಗಿ, ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಸೊ ಅದು ಒಂಥರ ಈಗ ನಾವು ಲಾಸ್ಟ್ ಕಾಟೇರ ಎಲ್ಲ ನೋಡ್ಕೊಂಬಂದಿರೋರಿಗೆ ಈ ಥರ ನೋಡಿ ತುಂಬ ದಿನನೇ ಆಗಿತ್ತು. ಈಗ ಪ್ರೀವಿಯಸ್ ಬಾಸ್ ಫಿಲ್ಮ್ನೆಲ್ಲ ನೋಡಿದವರಿಗೆ ಅವರು ಆ ಒಂದು ಕ್ಯಾರೆಕ್ಟ್ರಿಗೆ ಫಿಲ್ಮಿಗೆ ತಕ್ಕಂಗೆ ಕ್ಯಾರೆಕ್ಟರ್ ಇರ್ತಾಯಿತ್ತು. ಬಟ್ ಅದು ಯಾವುದೋ ಒಂಥರ ಈ ಥರ ಈ ಫಿಲ್ಮಲ್ಲಿರೋ ಥರ ಸ್ಟೈಲಿಶ್ ಆಗಿ, ಲ್ಯಾವಿಶ್ ಆಗಿ ಇರ್ತಿರಲಿಲ್ಲ. ಸೊ ಅದು ಒಂಥರ ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ ಆ ಥರ ಸ್ಕ್ರೀನ್ ಪ್ರೆಸೆಂಟಲ್ಲಿ. ಇನ್ನು ಎಂಟೈರ್ ಫಿಲ್ಮ್ ಬಂದ್ಬಿಟ್ಟು ಇದರಲ್ಲಿ ತುಂಬ ದೊಡ್ಡ ತಾರಾಗಣನೆ ಇದೆ ಅಂತ ಇದ್ರೂ ಕೂಡ
ನಾವು ದರ್ಶನ್ ಅವ್ರನ್ನ ನಮ್ಮ ಬಾಸ್ನ ಎಂಟೈರ್ ಫಿಲ್ಮು ತುಂಬ ಸ್ಕ್ರೀನಲ್ಲಿ ನೋಡ್ತಾ ಹೋಗ್ತೀವಿ. ಸ್ಟಾರ್ಟಿಂಗ್ ಒಂದು 5-10 ಮಿನಿಟ್ಸ್ ಅವರು ಬರೋದು ಇರೋದಿಲ್ಲ, ಅಂದರೆ ಬ್ಯಾಕ್ಗ್ರೌಂಡು ಹೇಳೋದಕ್ಕೆ ಇದು ಮಾಡ್ತಾರೆ. ಸೊ ಆಮೇಲಿಂದ ನಾವು ಎಂಡ್ ಆಫ್ ದ ಫಿಲ್ಮ್ವರೆಗೂ ಡಿ ಬಾಸ್ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಅದೊಂದು ತುಂಬ ಖುಷಿ ಕೊಡುತ್ತೆ ಅಭಿಮಾನಿಗಳಿಗೆ. ಒಟ್ಟಾರೆಯಾಗಿ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ, ಇದೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಎಲ್ಲರೂ ಕೂಡ ಬಾಸ್ ಸೆಲೆಬ್ರಿಟೀಸು, ನಾರ್ಮಲ್ ಆಡಿಯನ್ಸು ಎಲ್ಲರೂ ಕೂಡ ಹೋಗಿ ಪಿಕ್ಚರ್ನ ನೋಡಿ ಎಂಜಾಯ್ ಮಾಡಿ ಬರ್ಬೋದು. ಲೆಂತ್ ಕೂಡ ತುಂಬ ದೊಡ್ಡದಾಗಿದೆ. ಇದೊಂದು 2 hour 40 minutes ಏನೋ ಟೈಮ್ ಆಗುತ್ತೆ. ಸೊ ನೀವೊಂದು 3 hours ಏನು ಸ್ಪೆಂಡ್ ಮಾಡ್ತಿದ್ದೀರಲ್ಲ, ಅದು ಒಂಥರ ನೋಡೋದಕ್ಕೂ ನಿಮಗೇನು ಏನು ಬೇಜಾರು ಅನಿಸಲ್ಲ. ಫಸ್ಟ್ ಹಾಫಲ್ಲಿ ಬ್ಯಾಕ್ಗ್ರೌಂಡಾಗಿ ಅದ್ರದ್ದು ಎಲ್ಲ ಹೇಳ್ತಾ ಹೋಗ್ತಾರೆ, ಫಿಲ್ಮಿಂದು ಇಂಟ್ರೊಡಕ್ಷನ್ ಥರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡಿಸೋದು, ಆಮೇಲೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಕೊಡ್ತಾ ಹೋಗ್ತಾರೆ. ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗ್ತಾ ಒಳ್ಳೆ ಎಂಡಿಂಗಲ್ಲಿ ಕೊಡ್ತಾರೆ. ಸೊ ಒಟ್ಟಾರೆಯಾಗಿ ಇದೊಂದು ತುಂಬ ಅದ್ಭುತವಾದ ಪಿಕ್ಚರು. ಡಿ ಬಾಸ್ ಸೆಲೆಬ್ರಿಟೀಸ್ಗೆ ತುಂಬ ಇಷ್ಟ ಆಗುತ್ತೆ. ಧನ್ಯವಾದಗಳು.